ಹಾಯ್ ಹಲೋ ಫ್ರೆಂಡ್ಸ್, ಮೇಘಾ ಮಂಜು ಎಸ್.ಜೆ. ವ್ಲಾಗ್. ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ಮತ್ತು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ಮನೇಲೆ ಪೂಜೆ ಮಾಡಿ ಆಲೋಕಿಸುವ ಮುಖಾಂತರ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಈ ಯೂಟ್ಯೂಬ್ ಚಾನಲ್ ಮೇಲಿರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಫಸ್ಟ್ ಟೈಮ್ ಗುಲಾಬ್ ಜಾಮೂನ್ ಮಾಡ್ತಿದ್ದೀನಿ. ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಲೀಸ್ಟ್ ಮಾಡಿದ್ದೀನಿ, ಬನ್ನಿ. 175 ಗ್ರಾಮ್ MTR ಗುಲಾಬ್ ಜಾಮೂನ್ ಪ್ಯಾಕೆಟ್ಗೆ 500 ಗ್ರಾಮ್ ಸಕ್ಕರೆ, ಡೀಪ್ ಫ್ರೈಗೆ ಎಣ್ಣೆ, 2 ಟೇಬಲ್ ಸ್ಪೂನ್ ಏಲಕ್ಕಿ, 1 ಚಿಕ್ಕ ಲೋಟ ಹಾಲು. ನೋಡಿ, ಒಂದು ಬೌಲ್ಗೆ MTR ಗುಲಾಬ್ ಜಾಮೂನ್ ಪೌಡ್ರ್ ಹಾಕ್ತಿದ್ದೀನಿ. ಇದ್ರ ಜೊತೆ ಕೋವಾ ಇದ್ದರೆ ಕೋವನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಹಾಲಾಕಿ ಕಲಸಿ, ಒಂದು ಸ್ವಲ್ಪ ಹಾಲಾಕಿ ಕಲಸಿ. ಒಂದೇ ಸಲ ಹಾಲಾಕಿ ಕಲ್ಸೋಕೆ ಹೋಗಬೇಡಿ, ಸ್ವಲ್ಪ ಹಾಲಾಕಿ ಕಲಸಿ. ಒಬ್ಬೊಬ್ಬರು ನೀರಾಕಿ ಕಲಿಸ್ತಾರೆ, ನೀರಾಕಿ ಕಲಸೋಕ್ಕಿಂತ ಹೋಗಬೇಡಿ, ಹಾಲಾಕಿ ಕಲಸಿ. ತುಂಬ ಸಾಫ್ಟಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ ಹಿಟ್ಟು ಕಲ್ಸೋಕೆ ಹೋಗಬೇಡಿ, ಸ್ವಲ್ಪ ಕೈಗೆ ಅಂಟೋ ಥರ ಹಿಟ್ಟು ಕಲಸಿ. 1-2 ಸ್ಪೂನ್ ಎಣ್ಣೆ ಹಾಕಿ ಕಲಸಿ. ಈಗ ನೀಟಾಗಿ ಕಲಸಿದರೆ ಉಂಡೆ ಮಾಡಬೇಕಾದ್ರೆ ಮತ್ತೆ ಕಲಸೋ ಅವಶ್ಯಕತೆ ಇರಲ್ಲ. ಒಂದು 5 ನಿಮಿಷ ಮುಚ್ಚಿಡಿ. ಅಷ್ಟೊಳಗೆ ಪಾಕ ಮಾಡ್ಕೊಳ್ಳೋಣ. 4 ಬೌಲ್ ಆಗಿದೆ 500 ಗ್ರಾಮ್ ಸಕ್ಕರೆ. ಅದರಲ್ಲಿ 2 ಬೌಲ್ ಮಾತ್ರ ನೀರು ಹಾಕಿದ್ದೀನಿ ನಾನು. ನಿಮ್ಗೆ ಒಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಕಡಿಮೆ ಮಾಡ್ಕೊಳ್ಳಿ. 10 ನಿಮಿಷದಲ್ಲೆಲ್ಲ ಪಾಕ ಆಗೋಗ್ಬಿಡುತ್ತೆ. ಸ್ವಲ್ಪ ಕೈ ಗಂಟೋ ಥರ ಇದ್ದರೆ ಪಾಕ ಆಗಿದೆ ಅಂತ ಲಾಸ್ಟಿಗೆ ಏಲಕ್ಕಿ ಪುಡಿ ಹಾಕಿ. ಈಗ ಗುಲಾಬ್ ಜಾಮೂನ್ ಇಟ್ಟು ಸ್ಮೂತಾಗಿ ರೆಡಿಯಾಗಿದೆ. ಉಂಡೆ ಮಾಡ್ಕೊಳ್ಳೋಣ. ಕೈಗೊಂದು ಸ್ವಲ್ಪ ಎಣ್ಣೆ ಸರಿಕೊಂಡು ಉಂಡೆ ಮಾಡ್ತಿದ್ದೀನಿ. ನೀವು ಉಂಡೆ ಮಾಡುವಾಗ ಕೈಯಲ್ಲಿ ನಾದಿ, ಇಲ್ಲಾಂದರೆ ಹಿಟ್ಟನ್ನೇ ನಾದಿಡಿ. ಉಂಡೆನ ಮಾಡಬೇಕಾದ್ರೆ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಮಾಡ್ಕೊಳ್ಳಿ. ಕೆಲವರು ಡಿಸೈನಾಗಿ ಮಾಡ್ತಾರೆ, ಮಕ್ಕಳಿಗೆ ಇಷ್ಟ ಆಗೋ ಥರ. ಹಿಟ್ಟನ್ನು ತುಂಬ ಚೆನ್ನಾಗಿ ನಾದಿಟ್ಟಿದ್ರೆ ಉಂಡೆ ತುಂಬ ನೈಸಾಗಿ ಬರುತ್ತೆ, ಮತ್ತು ಕ್ರ್ಯಾಕ್ ಆಗಲ್ಲ, ಮತ್ತು ಒಡೆದೋಗಲ್ಲ. ಉಂಡೆ ರೆಡಿಯಾಗಿದೆ. ಎಣ್ಣೆ ಕಾಯ್ದಿದೆ. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು, ಹೈ ಫ್ಲೇಮಲ್ಲಿ ಇರಬಾರ್ದು. ನೋಡ್ತಾ ಇರ್ಬೋದು, ನಾವು ಉಂಡೆ ಹಾಕಿದ ತಕ್ಷಣ ಲೈಟಾಗಿ ಮಾತ್ರ ಎಣ್ಣೆ ಬರ್ತಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಸುಮಾರು 1/4 ಗಂಟೆ ಆದರೂ ಬೇಯಿಸ್ಬೇಕು. ಕೆಲವರು ಹಾಕಿದ ತಕ್ಷಣ ಎತ್ಬಿಡ್ತಾರೆ, ಫುಲ್ ಗೋಲ್ಡ್ ಕಲರ್ ಆಗಿದೆ ಅಂತ. ಅದು ಒಳಗಡೆ ಬೆಂದಿರಲ್ಲ, ಮೇಲೆ ಮಾತ್ರ ಬೆಂದಿರುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ನಿಧಾನಕ್ಕೆ ಬೇಯಿಸ್ಬೇಕು. ಮತ್ತು ಜಾಸ್ತಿ ತಿರ್ಗ್ಸೋಕೆ ಹೋಗಬೇಡಿ. ಜಾಸ್ತಿ ತಿರುಗಿಸಿದ್ರೆ ಭಾಗ ಬಿಟ್ಕೊಳ್ಳುತ್ತೆ, ಮತ್ತು ಉಂಡೆ ಕ್ರ್ಯಾಕ್ ಆಗಿದ್ದರೆ ಎಣ್ಣೆಯಲ್ಲಿ ಭಾಗ ಬಿಟ್ಕೊಳ್ಳುತ್ತೆ. ಇದು ಗೋಲ್ಡ್ ಕಲರ್ ಬರೋವರೆಗೂ ಬೇಯಿಸೋಣ. ಕೆಲವರಿಗೆ ಹೊಟ್ಟೆ ಕೆಟ್ಟೋಗಿ ಮೋಷನ್ ಆಗ್ತಿದ್ರೆ ಅಂಥ ಟೈಮಲ್ಲಿ ಒಂದು ಗುಲಾಬ್ ಜಾಮೂನ್ ತಿಂದರೆ ಮೋಷನ್ ಬೇಗ ನಿಂತೋಗುತ್ತೆ, ಮತ್ತು ಮಕ್ಕಳು ಸ್ವೀಟ್ ಕೇಳಿದಾಗ ಮಾಡಿಕೊಡ್ಬೋದು. ಎಣ್ಣೆಯಿಂದ ತೆಗೆದಾಗ ಪಾಕದೊಳಗೆ ಹಾಕ್ತಿದ್ದೀನಿ. ಪಾಕ ಸ್ವಲ್ಪ ಗುರುಗುಚ್ಚಾಗಿರಬೇಕು, ಫುಲ್ ಆರಿರಬಾರ್ದು. ಅಕಸ್ಮಾತ್ ಆರಿದ್ರೆ ನೀವು ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಈ ಪಾಕದಲ್ಲಿ ಹಾಕಿಟ್ಟಿದ್ದೀನಿ. ಇದನ್ನು ಸುಮಾರು 1 ಅವರ್ 2 ಅವರ್ ಬಿಟ್ಟು ಆಮೇಲೆ ತಿನ್ನೋಣ. ತುಂಬ ಚೆನ್ನಾಗಿರುತ್ತೆ. ಪರ್ಫೆಕ್ಟಾಗಿ ಪಾಕದಲ್ಲಿ ಎಳ್ಕೊಂಡು ಸೂಪರಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಕಲರ್ಫುಲ್ಲಾಗಿ ಗುಲಾಬ್ ಜಾಮೂನ್ ಮಾಡೋದು ಅಂತ. ಹಾಗಾದರೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರಲ್ಲ ಇವತ್ತೇ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಇವಾಗ ತಾನೇ ವಿಡಿಯೋ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಹೇಗೆ ಎಡಿಟಿಂಗ್ ಮಾಡಬೇಕು ಮತ್ತು ಯಾವ ರೀತಿ ವಿಡಿಯೋ ಶೂಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ತಗೊಂಡೆ. ಆದರೆ ಇವತ್ತು ಫಸ್ಟ್ ವಿಡಿಯೋನ ಫಸ್ಟ್ ಟ್ರೈ ಮಾಡಿದ್ದೀನಿ. ಹಾಗೆ ಕೆಲವೊಂದು ಮಿಸ್ಟೇಕ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ವಾಯ್ಸ್ ಓವರ್ ಆಗಿರ್ಬೋದು. ಬಟ್ ನೆಕ್ಸ್ಟ್ ಟೈಮ್ ನೀಟಾಗಿ ಮಾಡ್ತೀನಿ. ಅದರಲ್ಲಿ ಏನಾದ್ರು ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಆಲ್ ಫಾರ್ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಹೀಗೆ ನೀವು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಈ ಯೂಟ್ಯೂಬ್ ಚಾನಲ್ ಮೇಲೆ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ.